ನಮಸ್ಕಾರ, NMC ವಾರ್ತೆಗಳಿಗೆ ಸ್ವಾಗತ. ನಾನು ಮಿಥುನ್ ಕುಂಪಲ. ಈಗ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ 69% ಮತದಾನ. ಮತಪೆಟ್ಟಿಗೆಗಳಲ್ಲಿ ಭದ್ರವಾಗಿದೆ ಅಭ್ಯರ್ಥಿಗಳ ಹಣೆಬರಹ. ನಾಳೆ ನಿರ್ಧಾರವಾಗಲಿದೆ ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ. ಮಂಗಳೂರಿನಲ್ಲಿ ಕವಿ ಸರ್ವಜ್ಞ ಜಯಂತಿ ಆಚರಣೆ. ಜಿಲ್ಲಾ ಪಂಚಾಯತ್ ಸಿಇಒ PI ಶ್ರೀವಿದ್ಯಾರಿಂದ ಉದ್ಘಾಟನೆ. ಕವಿ ಸರ್ವಜ್ಞರ ಮೌಲ್ಯಗಳ ಕುರಿತು ಗಣ್ಯರ ಗುಣಗಾನ. ಕಾಟಾಂಗರಗುಡ್ಡೆಯ ದೇವಕಿಯವರಿಗೆ ಮನೆ ನಿರ್ಮಾಣ. ತೀಯ ಸಮಾಜದ ವತಿಯಿಂದ ನೂತನ ಮನೆ ಕೊಡುಗೆ. ಮನೆಯ ಕೀಲಿ ಕೈ ಹಸ್ತಾಂತರಿಸಿದ ಸಚಿವ UD ಖಾದರ್. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿಗೆ ನಡೆದ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 69% ಮತದಾನವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗೆ ಶನಿವಾರ ನಡೆದ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದಾಜು 69% ಮತದಾನವಾಗಿದೆ. ಜಿಲ್ಲಾ ಪಂಚಾಯತ್ನ ಒಟ್ಟು 36 ಹಾಗೂ 5 ತಾಲೂಕು ಪಂಚಾಯತ್ಗಳ ಒಟ್ಟು 136 ಸ್ಥಾನಗಳಿಗೆ ಶನಿವಾರ ಚುನಾವಣೆ ನಡೆಯಿತು. ಮಂಗಳೂರು ತಾಲೂಕಿನಲ್ಲಿ 65.58, ಬಂಟ್ವಾಳ ತಾಲೂಕಿನಲ್ಲಿ 69.48, ಬೆಳ್ತಂಗಡಿಯಲ್ಲಿ 64.82, ಪುತ್ತೂರಿನಲ್ಲಿ 71.40, ಸುಳ್ಯದಲ್ಲಿ 74.15 ಮತದಾನವಾಗಿದೆ. ಜಿಲ್ಲೆಯಲ್ಲಿ ಕೆಲವು ಸಣ್ಣ ಪುಟ್ಟ ಘಟನೆಗಳನ್ನು ಹೊರತುಪಡಿಸಿದರೆ ಮತದಾನ ಶಾಂತಿಯುತವಾಗಿ ನಡೆಯಿತು. ಕೆಲವು ಬೂತ್ಗಳಲ್ಲಿ ಮತಯಂತ್ರಗಳಲ್ಲಿ ಕಂಡುಬಂದ ದೋಷದಿಂದ ಮತದಾನ ತಡವಾಗಿ ಆರಂಭಗೊಂಡಿತು. ಕೆಲವು ಬೂತ್ಗಳಲ್ಲಿ ಮತಯಂತ್ರಗಳನ್ನು ಸರಿಪಡಿಸಿ ಇನ್ನೂ ಕೆಲವು ಬೂತ್ಗಳಲ್ಲಿ ಮತಯಂತ್ರಗಳನ್ನು ಬದಲಾಯಿಸಿ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಈ ಬಾರಿ ಚುನಾವಣೆಯಲ್ಲಿ ಯುವಕರ ಸಂಖ್ಯೆ ಸ್ವಲ್ಪ ನೀರಸ ಎಂದು ಕಂಡರೂ ಹಿರಿಯರು ಮಾತ್ರ ತಮ್ಮ ಹಕ್ಕು ಚಲಾಯಿಸುವಲ್ಲಿ ಯಾವುದೇ ನಿರಾಸಕ್ತಿ ತೋರದೇ ಇದ್ದುದು ವಿಶೇಷವಾಗಿತ್ತು. ಜಿಲ್ಲೆಯ ಬಹುತೇಕ ಮತಗಟ್ಟೆಗಳಲ್ಲಿ ವಯೋವೃದ್ಧರ ಸಂಖ್ಯೆ ಅಧಿಕವಾಗಿತ್ತು. ಇನ್ನು ಫೆಬ್ರವರಿ 23ರಂದು ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿದ್ದು ಫಲಿತಾಂಶ ಪ್ರಕಟಗೊಳ್ಳಲಿದೆ. ಈ ಬಾರಿ ಆಯಾಯ ತಾಲೂಕಿನಲ್ಲಿ ತಾಲೂಕು ಪಂಚಾಯತ್ನೊಂದಿಗೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ಮತ ಎಣಿಕೆಯೂ ನಡೆಯಲಿದೆ. ಮಂಗಳೂರಿನಲ್ಲಿ ಬೋಂದೆಲ್ ಮಹಾತ್ಮ ಗಾಂಧಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಬಂಟ್ವಾಳದಲ್ಲಿ ಮೊಡಂಕಾಪು ಇನ್ಫೆಂಟ್ ಜೀಸಸ್ ವಿದ್ಯಾಸಂಸ್ಥೆ, ಬೆಳ್ತಂಗಡಿಯಲ್ಲಿ ಉಜಿರೆ SDM ಕಾಲೇಜು, ಪುತ್ತೂರಿನಲ್ಲಿ ತೆಂಕಿಲ ವಿವೇಕಾನಂದ ವಿದ್ಯಾಸಂಸ್ಥೆ, ಸುಳ್ಯದಲ್ಲಿ ನೆಹರು ಸ್ಮಾರಕ ಕಾಲೇಜಿನಲ್ಲಿ ಮತಯಂತ್ರಗಳನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಇರಿಸಲಾಗಿದ್ದು ಮಂಗಳವಾರ ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ. ಈ ಮೂಲಕ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ಗಳಿಗೆ ನೂತನ ಪದಾಧಿಕಾರಿಗಳ ಆಯ್ಕೆಯಾಗಲಿದೆ. SSF ಕೋನಾಜಯ ವತಿಯಿಂದ ಭಯೋತ್ಪಾದನೆಯ ವಿರುದ್ಧ ಜಾಗೃತಿ ರ್ಯಾಲಿ ನಡೆಯಿತು. SSF ಕೊಣಾಜೆ ಸೆಕ್ಟರ್ ಇದರ ಆಶ್ರಯದಲ್ಲಿ ಭಯೋತ್ಪಾದನೆಯ ವಿರುದ್ಧ ಜಿಹಾದ್ ಆಂದೋಲನ ಮತ್ತು ಬೃಹತ್ ಕಾಲ್ನಡಿಗೆ ಜಾಥಾ ಕೊಣಾಜೆ ಜಂಕ್ಷನ್ನಿಂದ ಗ್ರಾಮಚಾವಡಿಯವರೆಗೆ ಭಾನುವಾರ ನಡೆಯಿತು. ತೊಲಗಲಿ ಅಹಿಂಸೆ ಎಂಬ ಭಯ, ದೊರೆಯಲಿ ಶಾಂತಿ ಎಂಬ ಅಭಯ. ನೀಡರು ಭಯೋತ್ಪಾದನೆಗೆ ಅವಕಾಶ, ನೀಡರು ಅಹಿಂಸೆಯ ಸಂದೇಶ. ಭಯೋತ್ಪಾದನೆಗೆ ಭಾರತದಲ್ಲಿ ಇಲ್ಲವೇ ಇಲ್ಲ ಜಾಗ. ಕಾರ್ಯಕ್ರಮವನ್ನು ಮೂಡಾ ಅಧ್ಯಕ್ಷರಾದ ಹಾಜಿ ಇಬ್ರಾಹಿಂ ಕೋಡಿಜಾಲ್ ಉದ್ಘಾಟಿಸಿ ಮಾತನಾಡಿದರು. ಈ ಸೌಹಾರ್ದತೆ ಮತ್ತು ಸಮಾನತೆ ಇಸ್ಲಾಮಿನಲ್ಲಿ ಇಂದು ಕೂಡ ಸಂಘರ್ಷಕ್ಕೆ ದಾರಿ ಇಲ್ಲ. ಹಾಗೆ ಹಿಂದೂ ಧರ್ಮ ಕೂಡ ಸರ್ವಜನಿ ಸುಖಿನೋ ಭವಂತು ಅಂತ ಈ ಪ್ರಪಂಚಕ್ಕೆ ಸಾರಿದ ಒಂದು ಮಹಾನ್ ಧರ್ಮ. SSF ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾದ ಬಹುಮಾನ್ಯರಾದ ಸಿರಾಜುದ್ದೀನ್ ಸಕಾಪಿ ಕನ್ಯಾನ ಸಂದೇಶ ಭಾಷಣ ಗೈದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SSFಗೆ 47 ಸೆಂಟರ್ಗಳಿದ್ದು 47 ಸೆಂಟರ್ಗಳಲ್ಲೂ ಕೂಡ ಈ ರೀತಿ ಸುಂದರವಾದ ರ್ಯಾಲಿಗಳು ಮತ್ತು ಸಮಾವೇಶಗಳು ನಡೆಯುತ್ತಾ ಇದೆ. ಆ ಸೆಂಟರಿನ ಕಾರ್ಯಕ್ರಮಗಳು ನಡೆದ ಬಳಿಕ ಡಿವಿಷನ್ ವ್ಯಾಪ್ತಿಯಲ್ಲಿ ಐತಿಹಾಸಿಕವಾದ ಸಮಾವೇಶ ನಡೆಯಲಿದೆ. ಅಬ್ದುಲ್ ಮಜೀದ್ ಅಧ್ಯಕ್ಷತೆ ವಹಿಸಿದ್ದರು. ಹೈದರ್ ಅಲಿ ದಾರಿಮಿ ಸ್ವಾಗತಗೈದರು. ಸಂತೋಷ್ ಶೆಟ್ಟಿ, ನಾರಾಯಣ ಪೂಜಾರಿ, ಶೌಕತ್ ಅಲಿ, ಮೊಹಮ್ಮದ್ ಮುಸ್ತಾಫಾ, ಮಹಬಲ್ ಹೆಗ್ಡೆ, ಅಬ್ದುಲ್ ಅಜೀಜ್ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಕೋರಿದರು. ಎಂಬುದು ಇವತ್ತು ಭಾರತ ದೇಶದಲ್ಲಿ ಮಾತ್ರವಲ್ಲ, ವಿಶ್ವದ ಹಲವಾರು ದೇಶದಲ್ಲಿ ಭಯೋತ್ಪಾದನೆಯ ಮೂಲಕ ಇವತ್ತು ನಿರಪರಾಧಿಗಳು ಮತ್ತು
ಬಡವರು ಶ್ರೀಮಂತರು ಎಂಬ ಭೇದ ಭಾವವಿಲ್ಲದೆ ಹಲವಾರು ಜನಗಳ ಬಲಿದಾನವಾಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದರ ಜೊತೆಗೆ ಕೇವಲ ಬಲಿದಾನವಾಗುವುದು ಮಾತ್ರ ಅಲ್ಲ, ಆಸ್ತಿ ಪಾಸ್ತಿಗಳು ಕೂಡ ನಷ್ಟವಾಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಜಿಲ್ಲಾಡಳಿತ ಕರಾವಳಿ ಕುಲಾಲರ ಯುವ ವೇದಿಕೆ ಆಶ್ರಯದಲ್ಲಿ ಕವಿ ಸರ್ವಜ್ಞ ಜಯಂತಿಯನ್ನು ಆಚರಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ರಾಜ್ಯ ಕುಂಬಾರರ ಮಹಾಸಂಘ ಕರಾವಳಿ ವಿಭಾಗ, ಕರಾವಳಿ ಕುಲಾಲರ ಯುವ ವೇದಿಕೆ ಆಶ್ರಯದಲ್ಲಿ ಕವಿ ಸರ್ವಜ್ಞ ಜಯಂತಿಯನ್ನು ಆಚರಿಸಲಾಯಿತು. ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ PI ಶ್ರೀವಿದ್ಯಾ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಾನವತಾವಾದಿ, ಸಮಾಜ ಸುಧಾರಕ, ದಾರ್ಶನಿಕ ಮತ್ತು ಕವಿ ಸರ್ವಜ್ಞ ಅವರ ಸಂದೇಶಗಳು, ವಚನಗಳು ಬದುಕಿಗೆ ದಾರಿದೀಪವಾಗಿದ್ದು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಾರ್ಥಕತೆಯೆಡೆಗೆ ಸಾಗಲು ಸಾಧ್ಯ ಎಂದು ಹೇಳಿದರು. ಸರ್ವಜ್ಞ ಸಮಾಜದಲ್ಲಿರುವ ಲೋಪದೋಷಗಳನ್ನು ಅತ್ಯಂತ ಸರಳ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ವಿವರಿಸಿ ಸಾಮಾಜಿಕ ಉನ್ನತಿಯ ಕಾರ್ಯ ಮಾಡಿದ್ದಾರೆ. ಅವರ ಈ ಸಂದೇಶಗಳನ್ನು ಮನನ ಮಾಡಿಕೊಂಡು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ಮುಂದಿನ ಪೀಳಿಗೆಗೂ ತಿಳಿಯಪಡಿಸುವ ಕಾರ್ಯವನ್ನು ಮಾಡಬೇಕು ಎಂದು ಹೇಳಿದರು. ಅವರ ಒಂದು ಹಾರ್ಡ್ ವರ್ಕು ಮತ್ತು ಅವರ ಒಂದು ಅವರ ಕೆಲವರು ಕವಿಗಳಾಗಲಿ ಅಥವಾ ಸೋಷಿಯಲ್ ವರ್ಕರ್ಸ್ ಆಗಲಿ, ಅವರ ವರ್ಕು ಮತ್ತು ಅವರ ಯಾವ ಫೀಲ್ಡಲ್ಲಿ ಅವರು ಕೆಲಸ ಮಾಡಿದ್ರು ಅದನ್ನ ಒಂದು ರಿಸಲ್ಟ್ ನಾವು ಈ ಕಾಲದಲ್ಲಿ ನಮ್ಮ ಜನರೇಷನಲ್ಲಿ ಇರುವರು ನಾವು ಏನು ಎಂಜಾಯ್ ಮಾಡ್ತಾರೆ ಅದನ್ನೆಲ್ಲ ಕಾರಣ ಹೋಗಿದ್ದಾರೆ. ಈಗ ಕವಿ ಸರ್ವಜ್ಞರ ಬಗ್ಗೆ ಹೇಳಿದ್ದಾರೆ ಅಂದರೆ ಅವರು ಎಸ್ಪೆಷಲಿ ಅವರ ವಚನಗಳ ಈ ಕನ್ನಡ ಭಾಷೆಯಲ್ಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಿ ಅದರ ಇಂಪಾರ್ಟೆನ್ಸು. ಬಟ್ ಯಾವ ಥರ ಅಂದರೆ ಅದರ ಸಾಹಿತ್ಯದ ಇಂಪಾರ್ಟೆನ್ಸು ಅವರು ಸರಳ ಭಾಷೆಯಲ್ಲಿ. ಇದೇ ವೇಳೆ ಕವಿ ಸರ್ವಜ್ಞ ಜಯಂತಿಯ ಸಂದೇಶ ನೀಡಿದ ಪತ್ರಕರ್ತ ಚಿದಂಬರ ಬೈಕಂಪಾಡಿ, ಸರ್ವಜ್ಞ ಅವರ ಸಂದೇಶ, ಚಿಂತನೆಗಳು ಎಲ್ಲರ ಬದುಕಿಗೆ ಆದರ್ಶವಾದುದು. ಈ ನಿಟ್ಟಿನಲ್ಲಿ ವಿಸ್ತೃತ ಕಾರ್ಯಯೋಜನೆಗಳನ್ನು ರೂಪಿಸಿಕೊಂಡು ಹಿಂದುಳಿದ ಸಮುದಾಯದ ಉನ್ನತಿಗೆ ಹೆಚ್ಚು ಒತ್ತು ನೀಡುವುದು ಅವಶ್ಯ ಎಂದು ಹೇಳಿದರು. ಆಸಕ್ತಿ ವಹಿಸಿದರೆ ಅವರ ಅಭಿರುಚಿ ಇಟ್ಕೊಂಡ್ರೆ ನಾವು ಮುಂದೆ ಕೂಡ ಅದು ನಿರಂತರವಾಗಿರ್ತದೆ. ಆದ್ದರಿಂದ ಸರ್ವಜ್ಞನ ಈ ದಿನಾಚರಣೆ ಶಾಲೆ ಕಾಲೇಜುಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಇದು ಯಥಾವತ್ತಾಗಿ ರಾಜ್ಯ ಕುಂಬಾರರ ಮಹಾಸಂಘದ ಕಾರ್ಯಾಧ್ಯಕ್ಷ ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಮೂಡ ಅಧ್ಯಕ್ಷ ಇಬ್ರಾಹಿಂ ಕೋಡಿಜಾಲ್, ಕುಂಬಾರ ಯುವ ವೇದಿಕೆಯ ಅಧ್ಯಕ್ಷ ಗಂಗಾಧರ್ ಬಂಜನ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಚಂದ್ರಹಾಸ್ ರೈ, ಮಂಜುಳಾ ಶೆಟ್ಟಿ ಉಪಸ್ಥಿತರಿದ್ದರು. ಅಡ್ಯಾರು ಸಹ್ಯಾದ್ರಿ ಕಾಲೇಜ್ ವತಿಯಿಂದ ಅಂತಾರಾಷ್ಟ್ರೀಯ ಸಮ್ಮೇಳನ ಇತ್ತೀಚೆಗೆ ನಡೆಯಿತು. ಮಂಗಳೂರು ಹೊರವಲಯದ ಅಡ್ಯಾರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶುಕ್ರವಾರ ಆರಂಭಗೊಂಡ 2 ದಿನಗಳ ಸ್ಮಾರ್ಟ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ ಬದಲಾಗುತ್ತಿರುವ ತಂತ್ರಜ್ಞಾನದ ಬಗ್ಗೆ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸಲಾಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ MGR ಶೈಕ್ಷಣಿಕ ಮತ್ತು ಸಂಶೋಧನಾ ಕೇಂದ್ರದ ಸಹ ಕುಲಪತಿ ಪದ್ಮಶ್ರೀ RM ವಸಗ ಉದ್ಘಾಟಿಸಿ ಮಾತನಾಡಿದರು. Colleges and polytechnics, none of them can produce their own test instrumentation. So this is a big, lacuna which we have. So this is one area which again you have to look at. On one side you apply the principles and then build some devices and new materials. Other side you have to do. I will just give that one example because Dr. Bhairappa told me about Dr. Ramaswamy, who was heading the Research Center at Anna University. This is a university, advanced research center funded by UGC long back. ಜರ್ಮನಿಯ ಡೋಹ್ಲರ್ ಮ್ಯಾಂಕ್ ಫ್ರಾಂಕ್ ಸಂಸ್ಥೆಯ ಪ್ರೊಫೆಸರ್ ಗಾಟ್ರಿಫೈ ಡೋಹ್ಲೆಲ್ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. Students, but also impact for India will be great, and I'm very happy to see that this development is going. ನ್ಯಾನೋ ತಂತ್ರಜ್ಞಾನದ ದೇಶದ ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ ಎಂದರು. ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ ಭಂಡಾರಿ ಸಭಾಧ್ಯಕ್ಷ. The man stood up. Sir, he's a great man who is working in our college in the late night. In all holidays he's working. Sir, please come and go. See, this is the way one security person, the watchman, is given recognized this work. ವೈಜ್ಞಾನಿಕ ಮತ್ತು ತಾಂತ್ರಿಕ ವಿಷಯಗಳ ಬಗ್ಗೆ ವಿಚಾರ ಸಂಕಿರಣದಲ್ಲಿ ಚರ್ಚೆ ನಡೆಯಿತು. ಸಹ್ಯಾದ್ರಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ UM ಭೂಷಿ
ಸ್ವಾಗತಿಸಿದರು. Of this conference. In fact, Sahyadri has been known for making strides compatible to the requirements of society. Be it project-based learning, where through SPSS we sponsor 1 crore for student projects. ನ್ಯಾನೋ ಸೈನ್ಸ್ ಮತ್ತು ಉತ್ಕೃಷ್ಟ ಕೇಂದ್ರ ನಿರ್ದೇಶಕ ಡಾಕ್ಟರ್ ರಿಚರ್ಡ್ ಪಿಂಟೋ ಪ್ರಸ್ತಾವನೆಗೈದರು. That was the time when the nanomaterials started emerging in the technology. And I got a wonderful environment to work in US at the Rutgers University when I was there as a visiting professor. I started developing. MDR ನಿರ್ದೇಶಕ ಡಾಕ್ಟರ್ ರಾಮಚಂದ್ರ ಉಪಸ್ಥಿತರಿದ್ದರು. ಜಯರಾಮ್ ವಂದಿಸಿ ಮಲ್ಲಿಕಾ ಕಾರ್ಯಕ್ರಮ ನಿರೂಪಿಸಿದರು. ತಲಪಾಡಿ ಕಾಟಾಂಗರಗುಡ್ಡೆಯ ದೇವಕಿಯವರಿಗೆ ತೀಯಾ ಸಮಾಜದ ವತಿಯಿಂದ ನಿರ್ಮಿಸಲಾದ ಮನೆಯ ಕೀಲಿಕೈಯನ್ನು ಸಚಿವ UT ಖಾದರ್ ಹಸ್ತಾಂತರಿಸಿದರು. ತಲಪಾಡಿ ಸಮೀಪದ ಕೆಸಿ ರೋಡಿನ ಕಾಟಂಗರಗುಡ್ಡೆ ದೇವಕಿ ಬೆಳ್ಚಾಡ್ತಿಯವರ ಮುರುಕಲು ಮನೆ ಕಂಡು ಮರುಕಪಟ್ಟವರೇ ಹೆಚ್ಚು. ಆದರೆ ಅನುಕಂಪದ ಜೊತೆಗೆ ತಮ್ಮ ಕರ್ತವ್ಯಕ್ಕಾಗಿ ಅಹರ್ನಿಶಿ ದುಡಿದ ಭಾರತೀಯ ತೀಯಾ ಸಮಾಜ ಉಳ್ಳಾಲ ವಲಯದ ಪದಾಧಿಕಾರಿಗಳು ದಾನಿಗಳ ಮನವೊಲಿಸಿ ಸುಮಾರು 4.25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ತಾರಸಿ ಮನೆಯ ಹಸ್ತಾಂತರದ ದಿನ ದೇವಕಿ ಅಕ್ಕನ ಕುಟುಂಬಸ್ಥರ ಮುಖದಲ್ಲಿ ಸಂತೋಷ ತುಂಬಿದ್ದರೆ ತೀಯಾ ಮುಂದಾಳುಗಳ ಮುಖದಲ್ಲಿ ಸಾರ್ಥಕ್ಯದ ಭಾವ ಮೇಳೈಸಿತ್ತು. ಗಣಹೋಮದ ಬಳಿಕ ಜೊತೆಗೂಡಿ ಹಾಲು ಉಕ್ಕಿಸುವ ಕಾರ್ಯಕ್ರಮ ನಡೆಯಿತು. ನಂತರ ರಾಜ್ಯದ ಆರೋಗ್ಯ ಸಚಿವ UT ಖಾದರ್ ತೀಯಾ ನಿಲಯವನ್ನು ಅನಾವರಣಗೊಳಿಸಿದರು. ಬಾಲು ಕಾರ್ನವರು ದೀಪ ಬೆಳಗಿಸಿದರೆ ಸಚಿವ UT ಖಾದರ್ ತೀಯಾ ಸಮಾಜದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಕೀಲಿಕೈಯನ್ನು ಹಸ್ತಾಂತರಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮನೆ ನಿರ್ಮಾಣಕ್ಕಾಗಿ ಹಗಲಿರುಳು ದುಡಿದ ತೀಯಾ ಮುಂದಾಳು ದಿನೇಶ್ ಕುಂಪಲ ಸ್ವಾಗತಿಸಿದರು. 1.5 ವರ್ಷದ ಹಿಂದೆ ನಾವು ಭಾರತೀಯ ತೀಯಾ ಸಮಾಜದ ಒಂದು ಸಾಮಾಜಿಕ ಚಟುವಟಿಕೆ ಎಂಬ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಕೆಲವೊಂದು ಕಷ್ಟ ಕಾರ್ಪಣ್ಯಗಳಿಗೆ ತಮ್ಮಲ್ಲಿ ಆದಂತಹ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಕೋಶಾಧಿಕಾರಿ ಸುರೇಶ್ ಭಟ್ನಗರ ವರದಿ ವಾಚಿಸಿದರು. ಅದರಂತೆ ಸುಮಾರು 2,20,394 ರೂಪಾಯಿಗಳನ್ನು ದಾನಿಗಳಿಂದ ಬಂದಿರುವುದು. ಇನ್ನು 1,36,541 ರೂಪಾಯಿ ಸಾಲ ಇರುತ್ತದೆ. ನಂತರ ಮಾತನಾಡಿದ ರಾಜ್ಯದ ಆರೋಗ್ಯ ಸಚಿವರು, ಇದು ನಮ್ಮೆಲ್ಲರ ಕರ್ತವ್ಯವಾಗಿದ್ದು ಇದಕ್ಕೆ ಇಹ ಮತ್ತು ಪರದಲ್ಲಿ ಫಲ ದೊರೆಯುತ್ತದೆ ಎಂದರು. ಮೂಲಕ ಬಹುಶಃ ಅವರ ಕಣ್ಣೀರನ್ನು ಒರೆಸುವಂತ ವಿಶೇಷವಾದ ಆ ಒಂದು ಕೆಲಸ ಇದೆಲ್ಲ ಬಹುಶಃ ಅದು ನಿಜವಾಗಿ ಇರುವಂತಹ ಅರ್ಥಪೂರ್ಣ ಮತ್ತು ಮಾನವೀಯತೆಯ ಒಂದು ಇವತ್ತು ಕಾರ್ಯಕ್ರಮ ಆಗಿದೆ. ಯಾವಾಗಲೂ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದ್ದಾರೆ, ನಾವು ನಮಗಾಗಿ ಬದುಕುದಲ್ಲ ಅಂತ. ನಾವು ನಮಗಾಗಿ ಬದುಕಬೇಕಾದ್ರೆ ದೇವರು ನಮಗಾಗಿ ಬದುಕಲಿಕ್ಕೆ ಜೀವನ ಕೊಟ್ಟಿದ್ರೆ ಇಷ್ಟೆಲ್ಲ ಕಲಿಬೇಕು, ದುಡ್ಡು ಮಾಡಬೇಕು, ಬಿಸ್ನೆಸ್ ವ್ಯಾಪಾರ ಮಾಡಬೇಕು, ಅದೇನು ಅಗತ್ಯ ಇಲ್ಲ. ಭಾರತೀಯ ತೀಯಾ ಸಮಾಜದ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಸಭಾಧ್ಯಕ್ಷತೆ ವಹಿಸಿದ್ದರು. ರವೀಂದ್ರ ಉಳ್ಳಾಲ್, ಸತೀಶ್ ಕುಂಪಲ, ಹಾಜಿ ಅಬೂಬಕರ್, ವಿಶ್ವನಾಥ ಕುದ್ರು, ದಿವಾಕರ್, ಚಂದ್ರಕಾಂತ ಕ್ಲಿಕ್, ದಾಮೋದರ ಉಳ್ಳಾಲ್, ಮಾಧವ ಸ್ವರ್ಣ, ನಾರಾಯಣ ಬಿಲ್ಚಾಡ, ರಾಜಗೋಪಾಲ್, ರಾಘವ ಗುರಿಕಾರ, ರಾಘವ ಬುಚ್ಚಿಲ್, ಸಬಿತಾ ಉಮೇಶ್, ರಾಜ್ಕುಮಾರ್ ಒಂಬತ್ತುಕೆರೆ ಮುಂತಾದವರು ಈ ವೇಳೆ ಹಾಜರಿದ್ದರು. ಈಗ ಸಣ್ಣ ವಿರಾಮದ ನಂತರ NMC ವಾರ್ತೆ ಮತ್ತೆ ಮುಂದುವರಿಯುವುದು. ಮಂಗಳೂರಿನ ಮಿಲಗ್ರಿಸ್ ಕಾಲೇಜಿನ ವತಿಯಿಂದ ವಿಚಾರ ಸಂಕಿರಣ ನಡೆಯಿತು. ಮಂಗಳೂರಿನ ಮಿಲಾಗ್ರಿಸ್ ಕಾಲೇಜಿನ ವತಿಯಿಂದ ಜಾಗತಿಕ ವ್ಯಾಪಾರ ಕಣದಲ್ಲಿ ನೈತಿಕ ಸಮಸ್ಯೆಗಳು ಮತ್ತು ಉದಯೋನ್ಮುಖ ಕಾಳಜಿಗಳು ಎನ್ನುವ ವಿಚಾರದ ಕುರಿತು ವಿಚಾರ ಸಂಕಿರಣ ನಡೆಯಿತು. ಸಮನ್ವಯ್ 2016 ಎನ್ನುವ ಹೆಸರಿನಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಅಧ್ಯಕ್ಷ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜಾ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಜಾಗತಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ವಿದ್ಯಾರ್ಥಿಗಳು ಚಿಂತನೆಗಳನ್ನು ಮಾಡಬೇಕು ಎಂದರು. Today we are
here for a national seminar on emerging ethical issues and concerns in global business area. I am not a businessman, nor son of a businessman. Therefore, this topic is not familiar to me. But during the seminary studies, we have studied social ethics, where we have learned that give each man what she deserves. There is a story in the gospel. Pharisee comes and asks, is it right to pay tribute, pay tax to Caesar? ಕಾರ್ಯಕ್ರಮದಲ್ಲಿ ಮಂಗಳೂರು ವಿವಿಯ ನಿಕಟಪೂರ್ವ ಕುಲಸಚಿವ ಪ್ರೊಫೆಸರ್ ಡಾಕ್ಟರ್ PS ಎಡಪಡಿತಾಯ, ಫಾದರ್ ಜೆರಾಲ್ಡ್ ಡಿಸೋಜಾ, ವಲೇರಿಯನ್ ಡಿಸೋಜಾ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಫೆಬ್ರವರಿ 26ರಂದು ಮಂಗಳೂರಿನಲ್ಲಿ ಬಹಿರಂಗ ಸಭೆ ನಡೆಯಲಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಫೆಬ್ರವರಿ 26ರಂದು ರಾಜ್ಯ ಸರ್ಕಾರಿ ನೌಕರರ ಬಹಿರಂಗ ಸಭೆ ನಡೆಯಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಪ್ರಕಾಶ್ ನಾಯಕ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 26ರಂದು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬಹಿರಂಗ ಸಭೆ ನಡೆಯಲಿದೆ. ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಸಭೆ ನಡೆಯಲಿದ್ದು, ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಡಿಲೇ ಆಗಲಿಕ್ಕೆ ಅವಕಾಶ ಇಲ್ಲ. ಡಿಲೇ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಟು ಕಾಂಬ್ಯಾಟ್ ಕರಪ್ಷನ್ ಅಂಡ್ ಟು ಅವಾಯ್ಡ್ ಡಿಲೇ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ PK ಕೃಷ್ಣ, ಗೋಪಾಲಕೃಷ್ಣ, ಅಕ್ಷಯ್ ಭಂಡಾರ್ಕರ್ ಉಪಸ್ಥಿತರಿದ್ದರು. ಏನೆಪೋಯ ವೈದ್ಯಕೀಯ ಕಾಲೇಜಿನ ವತಿಯಿಂದ ಫೆಬ್ರವರಿ 24 ಮತ್ತು 25ರಂದು ಕ್ಷಯರೋಗದ ಕುರಿತು ಕಾರ್ಯಾಗಾರ ನಡೆಯಲಿದೆ. ಏನೆಪೋಯ ವೈದ್ಯಕೀಯ ಕಾಲೇಜಿನ ಮೆಡಿಸಿನ್ ವಿಭಾಗದ ವತಿಯಿಂದ ಫೆಬ್ರವರಿ 24 ಮತ್ತು 25ರಂದು ಕ್ಷಯರೋಗದ ಚಿಕಿತ್ಸೆ, ಪೌಷ್ಟಿಕ ಆಹಾರದ ಅಗತ್ಯತೆಯ ಕುರಿತು ಕಾರ್ಯಾಗಾರ ನಡೆಯಲಿದೆ ಎಂದು ಸಂಯೋಜಕರು ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಾಗಾರದಲ್ಲಿ 15ಕ್ಕೂ ಅಧಿಕ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ವೈದ್ಯಕೀಯ ಸಂಶೋಧನಾ ಕೇಂದ್ರದ ಮುಖ್ಯಸ್ಥೆ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಉದ್ಘಾಟಿಸಲಿದ್ದಾರೆ ಎಂದರು. ಡಾಕ್ಟರ್ ಅನುರಾ ಭಾರ್ಗವ ಕೂಡ ಇದ್ದಾರೆ. ಇವರು ಮೆಡಿಸಿನ್ ವಿಭಾಗದ ಪ್ರಾಧ್ಯಾಪಕರು. ಇವರು ಈ ಕಾರ್ಯಾಗಾರದ ರೂವಾರಿಗಳು. ಈ ಕಾರ್ಯಾಗಾರ ಏನಪ್ಪಾ ಅಂತಂದ್ರೆ, ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಕ್ಷಯರೋಗವು ಒಂದು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಪಿಡುಗು, ಒಂದು ದೊಡ್ಡ ಸಮಸ್ಯೆ ಆಗಿದೆ, ಎಲ್ಲರಿಗೂ ಗೊತ್ತಿದೆ. ಮುಂಚಿನ ಕಾಲದಲ್ಲಿ ಕ್ಷಯರೋಗ ಅಂದ್ರೆ ಒಂದು ರೋಗಿಯನ್ನು ಒಂದು ಸರಿಯಾಗಿ ಪ್ರತ್ಯೇಕಿಸಿ ಆ ಪ್ರತ್ಯೇಕವಾಗಿ ಇದ್ದಂತ ರೋಗಿಗೆ ಒಳ್ಳೆ ಆಹಾರವನ್ನು ಕೊಟ್ಟು ಒಳ್ಳೆ ಗಾಳಿಯನ್ನು ಉಸಿರಾಡಲು ಅವರಿಗೆ ಕೊಡ್ತಿದ್ರು. ಸ್ಯಾನಿಟೋರಿಯಂ ಅಂತ ಹೇಳಿ ಇರ್ತಿತ್ತು ಮುಂಚೆ, ನಿಮಗೆ ಗೊತ್ತಿರಬಹುದು. ಕ್ರಮೇಣ ಆ ಪದ್ಧತಿ ಬದಲಾಯಿಸಿ ರೋಗಿಗಳನ್ನು ಎಲ್ಲ ಆಸ್ಪತ್ರೆಗಳಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ರೋಗಿಗಳನ್ನು ಮನೆಯಲ್ಲಿ ಕೂಡ ನೀವು ಮದ್ದನ್ನು ತಗೊಳ್ಳಿ ಅಂತ ಹೇಳಿ ಮದ್ದು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ಬದಲಾವಣೆಗಳಾದವು. ಅದರಿಂದ ಏನು ಪರಿಣಾಮ ಆಯ್ತು, ಏನು ದುಷ್ಪರಿಣಾಮ ಆಯ್ತು ಅದನ್ನ ನಾನು ಇಲ್ಲಿ ಹೇಳಿಕೆ ಬಂದಿಲ್ಲ. ಏನಾಗಿದೆ ಅಂದ್ರೆ, ಬಡಬಗ್ಗರಿಗೆ ಈ ಕಾಯಿಲೆ ಬರ್ತಾ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರುವ ವಿಷಯ. ಬಡಬಗ್ಗರಿಗೆ ಔಷಧಿ ಮಾತ್ರ ಅಲ್ಲ, ಅವರಿಗೆ ಪೌಷ್ಟಿಕ ಆಹಾರವೂ ಅಗತ್ಯ. ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ಫೆಬ್ರವರಿ 24ರಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಯಲಿದೆ. ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಫೆಬ್ರವರಿ 24ರಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕ ಪ್ರತಿಭಟನಾ ಧರಣಿ ನಡೆಯಲಿದೆ ಎಂದು ಭಾರತೀಯ ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷ ಕೆ ವಿಶ್ವನಾಥ್ ಶೆಟ್ಟಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಫೆಬ್ರವರಿ 5ರಿಂದ 7ರವರೆಗೆ ಹೈದರಾಬಾದ್ನಲ್ಲಿ ನಡೆದ ಭಾರತೀಯ ಮಜ್ದೂರ್ ಸಂಘದ ಅಂತಾರಾಷ್ಟ್ರೀಯ ಸಭೆಯಲ್ಲಿ ಕೇಂದ್ರ ಕಾರ್ಮಿಕ ಸಚಿವರು ನೀಡಿದ್ದ ಲಿಖಿತ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 24ರಂದು ಎಲ್ಲ ಕೇಂದ್ರಗಳಲ್ಲಿ ಸಾಂಕೇತಿಕ ಪ್ರತಿಭಟನಾ ಧರಣಿ ನಡೆಯಲಿದೆ ಎಂದರು. ಆದರೆ ಅದರಲ್ಲಿ ಬೋನಸ್ ಬಗ್ಗೆ ಮಾತ್ರ ಅವರು ಸ್ಪಂದನೆ ಮಾಡಿದ್ದಾರೆ, ಬಾಕಿಯನ್ನು ಪ್ರೊಲಾಂಗ್ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಡಿಲೇ ಟ್ಯಾಕ್ಟಿಕ್ಸ್ ಅದನ್ನು ನಾವು ಖಂಡಿಸ್ತೇವೆ ಮತ್ತು ಅದರ ವಿರುದ್ಧ ನಾವು ದೇಶದಾದ್ಯಂತ
ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಎಚ್ಚೆತ್ತು ಕಾರ್ಮಿಕರಿಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ಈಗ ಕಾರ್ಮಿಕ ಕಾನೂನಿಗೆ ಹಲವು ತಿದ್ದುಪಡಿಯನ್ನು ತಂದು ಅಲ್ಲಿ ಕೋಡಿಫೈ ಮಾಡ್ತಾ ಇದ್ದಾರೆ. 7 ಇದಕ್ಕೆ ಮಟ್ಟಕ್ಕೆ ತಂದು ಎಲ್ಲವನ್ನು ಒಂದರಲ್ಲಿ ತರ್ತೇನೆ ಅಂತ ಹೇಳ್ತಾರೆ. ಅದು ಏಕಪಕ್ಷೀಯವಾಗಿ ಮಾಡೋದ್ರಿಂದ ಅದು ನಮಗೆ ಅನೇಕ ವರ್ಷಗಳ ಹೋರಾಟ, ಕಾರ್ಮಿಕರ ಹೋರಾಟದಿಂದ ಪಡೆದಂಥ ಸವಲತ್ತುಗಳು ನಮ್ಮಿಂದ ಕಸಿಯಲ್ಪಡುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ವಿರೋಧಿಸುತ್ತಾ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಅದು ಅವರು ಪರಿಗಣಿಸಲಿಲ್ಲ. ಈಗ ಅದನ್ನು ಒಂದೊಂದಾಗಿ ಅದನ್ನು ಅಮೆಂಡ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧ ನಾವು ಕೇಂದ್ರ ಸರ್ಕಾರಕ್ಕೆ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಮಜ್ದೂರ್ ಸಂಘದ ಜಿಲ್ಲಾ ಪದಾಧಿಕಾರಿಗಳಾದ ಸಿವಿ ಲೋಕೇಶ್, ಪುರುಷೋತ್ತಮ್ ಉಪಸ್ಥಿತರಿದ್ದರು. ವಾಮಂಜೂರಿನಲ್ಲಿ ಸಂಕುಪುಂಜ ದೇವಪುಂಜ ಜೋಡುಕೆರೆ ಕಂಬಳ ನಡೆಯಿತು. ಮಂಗಳೂರಿನ ವಾಮಂಜೂರಿನಲ್ಲಿ ಸಂಕುಪುಂಜ ದೇವಪುಂಜ ಜೋಡುಕರೆ ಕಂಬಳ ನಡೆಯಿತು. ವಾಮಂಜೂರು ಶ್ರೀ ಅಮೃತೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಗೋಪಾಲಕೃಷ್ಣ ಭಟ್ ಕಂಬಳವನ್ನು ಉದ್ಘಾಟಿಸಿದರು. ಅಮೃತೇಶ್ವರಿ ದೇವಸ್ಥಾನದಿಂದ ಕೋಣಗಳನ್ನು ಮೆರವಣಿಗೆಯಲ್ಲಿ ತರಲಾಯಿತು. ಕನೆಹಲಗೆ, ಹಗ್ಗ ವಿಭಾಗ, ನೇಗಿಲು ವಿಭಾಗ ಹಾಗೂ ಅಡ್ಡ ಹಲಗೆಗಳ ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು. ಈ ಸಂದರ್ಭ ಸಭಾ ಕಾರ್ಯಕ್ರಮ ಕೂಡ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಮೊಯ್ದೀನ್ ಬಾವ, ಜಯರಾಮ್ ಸೋಹನಿ, ಶಿವಣ್ಣ ಶೆಟ್ಟಿ, ಸೀತಾರಾಮ ಜಾನು ಶೆಟ್ಟಿ ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಶ್ರೀರಾಮ ಸೇನೆ ಆರ್ಯ ಸಮಾಜದ ವತಿಯಿಂದ ಮಂಗಳೂರಿನಲ್ಲಿ ಗಾಯತ್ರಿ ಯಜ್ಞ ನಡೆಯಿತು. ಶ್ರೀರಾಮ ಸೇನೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಮತ್ತು ಮಂಗಳೂರಿನ ಆರ್ಯ ಸಮಾಜದ ಆಶ್ರಯದಲ್ಲಿ ಗಾಯತ್ರಿ ಯಜ್ಞ ಕಾರ್ಯಕ್ರಮ ನಡೆಯಿತು. ಶ್ರೀರಾಮ ಸೇನೆಯ 10ನೇ ವರ್ಷಾಚರಣೆ ಮತ್ತು ಆರ್ಯ ಸಮಾಜದ ಶತಮಾನೋತ್ಸವದ ಸಂಭ್ರಮದ ಹಿನ್ನೆಲೆಯಲ್ಲಿ ಮಂಗಳೂರು ಕಂಕನಾಡಿಯ ಕುದ್ಕೋರಿಗುಡ್ಡೆಯ ಶ್ರೀ ಕೋರ್ದಬ್ಬು ಬಾರಗೇಶ್ವರ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಗಾಯತ್ರಿ ಯಜ್ಞದ ಮಹತ್ವವನ್ನು ವಿವರಿಸಿದರು. ಜಾವದಿಂದ ಗಾಯತ್ರಿ ಯಜ್ಞವನ್ನು ಊರಿನ ಒಳ್ಳೆಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ, ಅದೇ ರೀತಿ ಸಮಾಜದಲ್ಲಿ ಪ್ರತಿಯೊಂದು ವರ್ಗಕ್ಕೂ ಎಲ್ಲ ಹಕ್ಕಿದೆ ಎನ್ನುವ ಒಂದು ಉದ್ದೇಶವನ್ನು, ಗುರಿಯನ್ನು ಸಮಾಜಕ್ಕೆ ತಿಳಿಸಬೇಕು. ಯಾಕೆ ಹೇಳಿದರೆ ಇವತ್ತಿನ ಸಮಾಜದಲ್ಲಿ ಏರುಪೇರಾಗಿರ್ತಕ್ಕಂಥದ್ದು, ಜಾಸ್ತಿ ವ್ಯವಸ್ಥೆ ಇರ್ಬೋದು, ಭೇದ ಭಾವಗಳಿದೆ, ಇದಕ್ಕೆಲ್ಲ ಒಂದು ನಮ್ಮ ವೇದ ಏನು ಹೇಳಿದೆ, ಎಲ್ಲರೂ ಒಂದೇ, ಎಲ್ರಿಗೂ ಸಮಾನರಾಗಿ, ಅದು ದೇವರನ್ನು ನಾವು ಉಳಿಸಿಕೊಳ್ಳುವಂಥ ರೀತಿ, ಅದರಲ್ಲಿಯೂ ಕೂಡ ಅದೇ ರೀತಿ ಸಮಾಜದ ಪ್ರತಿಯೊಂದು ಅಂಗದಲ್ಲಿಯೂ ಕೂಡ ಸಮಾನತೆ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಮಾನವತಾವಾದವನ್ನು ಮುಂದಿಟ್ಟುಕೊಂಡು ಇವತ್ತು ಭಾಳ ಅರ್ಥಪೂರ್ಣವಾಗಿ ಇವತ್ತು ಶ್ರೀರಾಮ ಸೇನೆಯ ಎಲ್ಲ ಕಾರ್ಯಕರ್ತರು, ಅದೇ ರೀತಿ ಆರ್ಯ ಸಮಾಜದ ಬಂಧುಗಳು, ಅದೇ ರೀತಿ ಭಾರ್ಗವೇಶ್ವರ ಈ ಒಂದು ಕ್ಷೇತ್ರದ ಎಲ್ಲ ಹಿರಿಯರು, ಗುರುಕಾರರು ಎಲ್ಲರೂ ಇವತ್ತು ನಾವು ಸೇರಿದ್ದೇವೆ. ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಗಾಯತ್ರಿ ಯಜ್ಞವನ್ನು ಮಾಡಿದ್ದೇವೆ. ಗಾಯತ್ರಿ ಯಜ್ಞದಿಂದ ಲೋಕ ಕಲ್ಯಾಣವಾಗ್ತದೆ ಅಂತಕ್ಕಂಥದ್ದು ಋಷಿಮುನಿಗಳ ಮಾತು. ಈ ಮಾತಿನಂತೆ ಇವತ್ತು ನಾವು ಈ ಬಾರಿ 2ನೇ ವರ್ಷದ ಸಲುವಾಗಿ ನಾವು ಇದೇ ಸ್ಥಳದಲ್ಲಿ ಮಾಡ್ತಾ ಇದ್ದೇವೆ. ನೂರಾರು ಮಂದಿ ಭಕ್ತಾದಿಗಳು ಗಾಯತ್ರಿ ಯಜ್ಞದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಸಾಮೂಹಿಕ ವಿವಾಹ ಸಮಾರಂಭದ ಹಿನ್ನೆಲೆಯಲ್ಲಿ ಪುಂಜಲ್ಕಟ್ಟೆಯ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಸಾಮೂಹಿಕ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಿತು. ಬಂಟ್ವಾಳ ಪುಂಜಲಕಟ್ಟೆಯ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ ವತಿಯಿಂದ ಫೆಬ್ರವರಿ 28ರಂದು ನಡೆಯಲಿರುವ 8ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭದ ಪ್ರಯುಕ್ತ ವಧೂವರರ ನಿಶ್ಚಿತಾರ್ಥ ಕಾರ್ಯಕ್ರಮ ಭಾನುವಾರ ಪುಂಜಲಕಟ್ಟೆಯ ಮುರುಗೇಂದ್ರ ಮಿತ್ರ ಮಂಡಳಿ ಸಭಾಂಗಣದಲ್ಲಿ ಜರುಗಿತು. ಮಂಗಳೂರು ಬಜಾಜ್ ಅಲಯನ್ಸ್ನ ರೀಜನಲ್ ಮ್ಯಾನೇಜರ್ ಪದ್ಮನಾಭ ಸುವರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಚೆನ್ನೈ ತೋಡಿ ಗ್ರಾಮ ಪಂಚಾಯತ್ ಸದಸ್ಯ ಕಾಪು ಜಯರಾಮ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ಬಡಗ ಕಜಕಾರು ಗ್ರಾಮ ಪಂಚಾಯತ್ ಅಧ್ಯಕ್ಷ ವಜ್ರ ಪೂಜಾರಿ, ವಾಮದ ಪದವು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಯಶೋಧರ ಶೆಟ್ಟಿ ದಂಡೆ, ಸಂಗಬೆಟ್ಟು ಗ್ರಾಮ ಪಂಚಾಯತ್ ಸದಸ್ಯ ಎಸ್ಪಿ ಶ್ರೀಧರ್, ಪಿರಾತಬೆಟ್ಟು ಸೇವಾ ಸಹಕಾರಿ ಬ್ಯಾಂಕ್ನ ಉಪಾಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜಪ್ಪ ಮೂಲ್ಯ, ನಿರ್ದೇಶಕ ಸೀತಾರಾಮ ಶೆಟ್ಟಿ, ಇರುವತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜಾತ, ಶ್ರೀ ಮುರುಗೇಂದ್ರ ಮಿತ್ರ ಮಂಡಳಿಯ ಅಧ್ಯಕ್ಷ ಸಂತೋಷ್ ಮೂರ್ಜೆ, ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಪ್ರಶಾಂತ್ ಪುಂಜಲಕಟ್ಟೆ, ಗೌರವಾಧ್ಯಕ್ಷ ಅಬ್ದುಲ್ಲಾಪಿ, ಕಾರ್ಯದರ್ಶಿ ಜಯರಾಮತ್ರಾಜೆ ಮತ್ತಿತರರು ಉಪಸ್ಥಿತರಿದ್ದರು. 20 ಜೋಡಿ ವಧೂವರರು ಸೇರಿದಂತೆ ಕುಟುಂಬಸ್ಥರು ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ವಧೂವರರಿಗೆ ವಿವಾಹ ಮಂಗಳ ವಸ್ತ್ರ ವಿತರಿಸಲಾಯಿತು. ವಧೂವರರು ಉಂಗುರ ವಿನಿಮಯ ಮಾಡಿಕೊಂಡರು. ಕೋಟೆಕಾರು ಮಾಡೂರು ಪಾಡಂಗರೆ ಭಗವತಿ ಕ್ಷೇತ್ರದಲ್ಲಿ ನಡವಲಿ ಉತ್ಸವವು ಭಾನುವಾರ ಸಂಪನ್ನಗೊಂಡಿತು. ಮಾಡೂರಿನ ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಕೆಂಡ ಸೇವೆಗೆ ಶನಿವಾರ ಸಂಜೆ ಅಗ್ನಿಸ್ಪರ್ಶವಾಯಿತು.
ಬಳಿಕ ಶ್ರೀ ಭಗವತಿ ದೈವಗಳು ಕೆಂಡ ಸೇವೆ ನಡೆಸಿ ಭಕ್ತಾದಿಗಳನ್ನು ಪುಳಕಿತಗೊಳಿಸಿದರು. ಪೂಜೆಯ ನಂತರ ಶ್ರೀ ದೇವರ ಸುತ್ತು ಬಲಿ ಸಂಪನ್ನ ಕಂಡಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಬಲಿ ಮತ್ತು ಉತ್ಸವದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಮರಳಿ ಶ್ರೀ ಸೂರ್ಯನಾರಾಯಣ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ನಿಧಿ ಸಮರ್ಪಣಾ ಕಾರ್ಯಕ್ರಮ ನಡೆಯಿತು. ಮರೋಳಿ ಶ್ರೀ ಸೂರ್ಯನಾರಾಯಣ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸೂರ್ಯನಾರಾಯಣ ಕ್ಷೇತ್ರಕ್ಕೆ ಸಂಘ ಸಂಸ್ಥೆಗಳಿಂದ ನಿಧಿ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಹಲವಾರು ಸಂಘ ಸಂಸ್ಥೆಗಳು ತಾವು ಸಂಗ್ರಹಿಸಿದ ನಿಧಿಯನ್ನ ಮೆರವಣಿಗೆಯ ಮೂಲಕ ತಂದು ದೇವಾಲಯಕ್ಕೆ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಲಕೃಷ್ಣ ಕೊಟ್ಟಾರಿ, ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೆಪಿ ಶೆಟ್ಟಿ, ಗಿರಿಧರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ತೊಕ್ಕೊಟ್ಟ ಅಂಬಿಕಾ ರೋಡಿನಲ್ಲಿ ಕೊರಗಜ್ಜ ದೈವದ ಕೋಲ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಕೊರಗಜ್ಜ ಸೇವಾ ಸಮಿತಿ ಅಂಬಿಕಾ ರೋಡ್ ಇದರ ಆಶ್ರಯದಲ್ಲಿ ವಾರ್ಷಿಕ ಕೋಲೋತ್ಸವ ಶನಿವಾರ ವಿಜೃಂಭಣೆಯಿಂದ ನಡೆಯಿತು. ಅಂಬಿಕಾ ರೋಡಿನ ಗಟ್ಟಿ ಸಮಾಜದ ಮುಂಭಾಗದಲ್ಲಿರುವ ಕಟ್ಟೆಯ ಮುಂಭಾಗದಲ್ಲಿ ಪ್ರಾರ್ಥನೆ ನಡೆಸಲಾಯಿತು. ಆ ಬಳಿಕ ಅಜ್ಜನಿಗೆ ಕೋಲ ಪ್ರಾರಂಭಗೊಂಡಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಕೋಲದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ 69% ಮತದಾನ, ಮತಪೆಟ್ಟಿಗೆಗಳಲ್ಲಿ ಭದ್ರವಾಗಿದೆ ಅಭ್ಯರ್ಥಿಗಳ ಹಣೆಬರಹ. ನಾಳೆ ನಿರ್ಧಾರವಾಗಲಿದೆ ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ. ಮಂಗಳೂರಿನಲ್ಲಿ ಕವಿ ಸರ್ವಜ್ಞ ಜಯಂತಿ ಆಚರಣೆ. ಜಿಲ್ಲಾ ಪಂಚಾಯತ್ ಸಿಇಒ ಪಿಐ ಶ್ರೀವಿದ್ಯಾರಿಂದ ಉದ್ಘಾಟನೆ. ಕವಿ ಸರ್ವಜ್ಞರ ಮೌಲ್ಯಗಳ ಕುರಿತು ಗಣ್ಯರ ಗುಣಗಾನ. ಕಾಟಾಂಗರಗುಡ್ಡೆಯ ದೇವಕಿಯವರಿಗೆ ಮನೆ ನಿರ್ಮಾಣ. ತೀಯ ಸಮಾಜದ ವತಿಯಿಂದ ನೂತನ ಮನೆ ಕೊಡುಗೆ. ಮನೆಯ ಕೀಲಿ ಕೈ ಹಸ್ತಾಂತರಿಸಿದ ಸಚಿವ ಯುಟಿ ಖಾದರ್.
ಇಲ್ಲಿಗೆ ಇಂದಿನ NMC ವಾರ್ತೆಯನ್ನು ಮುಗಿಸ್ತಾ ಇದ್ದೇವೆ. ನಾಳಿನ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.